25 ಏಜ್ ಆದ್ಮೇಲೆ ಬಾಡಿ ಯಾಕೆ ಔಟ್ ಆಫ್ ಶೇಪ್ ಆಗುತ್ತೆ? ಡೇ 21 ಸ್ಕೂಲ್ ಕಾಲೇಜಲ್ಲಿ ಹೀರೋ ಫಿಸಿ, 25 ಏಜ್ ಆದ್ಮೇಲೆ ಝೀರೋ ಶೇಪ್. ರಿಲೇಟ್ ಆಗ್ತಾ ಇದೆಯಾ? ಲೈಫಲ್ಲಿ ಬಿಗ್ಗೆಸ್ಟ್ ಟ್ರ್ಯಾಪ್ ಏನು ಗೊತ್ತಾ? ಕಂಫರ್ಟ್. ಮಾರ್ನಿಂಗ್ ಆಫೀಸ್ ಚೇರ್ ಮೇಲೆ ಕೂತ್ಕೊಂಡ್ರೆ ಸ್ಟಾರ್ಟ್ ಆಗುತ್ತೆ, ಲಂಚ್ ಕೂಡ ಡೆಸ್ಕ್ ಮೇಲೆ, ಈವ್ನಿಂಗ್ ಟ್ರಾಫಿಕ್ಕು, ನೈಟ್ ಸೋಫಾ, ಫುಲ್ ಡೇ ಮೂಮೆಂಟ್ ಆಲ್ಮೋಸ್ಟ್ ಝೀರೋ. ಸ್ಟ್ರೆಸ್ ಲೆವೆಲ್ ಹೈ, ಪ್ರೆಷರ್ ಜಾಸ್ತಿ, ಮನಿ ಟೆನ್ಷನು. ಜಿಮ್ಗೆ ಹೋಗ್ಬೇಕನ್ಸುತ್ತೆ, ಬಟ್ ಮೈಂಡ್ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿರುತ್ತೆ. ಸ್ಲೀಪ್ ಶೆಡ್ಯೂಲ್ ಫುಲ್ ಡ್ಯಾಮೇಜು. ನೈಟ್ 1-2 ಗಂಟೆ ಆದ್ರೂ ಫೋನ್ ಸ್ಕ್ರೋಲಿಂಗು. ಮಾರ್ನಿಂಗ್ ಅಲಾರಾಮ್ ಸ್ನೂಸ್ ಮಾಡಿ ವರ್ಕೌಟ್ ಕ್ಯಾನ್ಸಲು. ವೀಕೆಂಡ್ ಬಂದ ತಕ್ಷಣ ಬ್ರೋ ಚಿಲ್ ಮಾಡೋಣ ಅಂತ ಡ್ರಿಂಕ್ಸು, ಅದ್ರ ಜೊತೆಗೆ ಜಂಕ್ಸು. ಒಂದು ಡೇ ಫನ್ಗೋಸ್ಕರ 1 ವಾರದ ಪ್ರೋಗ್ರೆಸ್ ಪೂರ್ತಿ ರಿವರ್ಸು. ಸ್ಪೋರ್ಟ್ಸ್ ಇರಲ್ಲ, ರನ್ನಿಂಗ್ ಇರಲ್ಲ, ಸ್ವೆಟ್ಟಿಂಗ್ ಇರಲ್ಲ. ಟೈಮ್ ಇಲ್ಲ ಅಂತ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಬಾಡಿ ಆಟೋಮೆಟಿಕಲಿ ಆ ಫ್ಯಾಟ್ ಸ್ಟೋರ್ ಝೋನ್ಗೆ ಹೋಗೋ ಥರ ಮಾಡಿಬಿಟ್ಟಿರ್ತೀರ. ಇದು ಏಜಿಂದ ಆಗೋ ಪ್ರಾಬ್ಲಮ್ ಅಲ್ಲ. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಶೇಪು ಆಬ್ವಿಯಸ್ಲಿ ಹೋಗೇ ಹೋಗುತ್ತೆ. ನಿಮಗೆ ಬಾಡಿ 25 ಓಲ್ಡ್ ಆಗಲ್ಲ, ನಿಮ್ಮ ಹ್ಯಾಬಿಟಿಂದ ಓಲ್ಡ್ ಕಾಣಿಸೋಂಗ್ ಮಾಡುತ್ತೆ. ಡಿಸಿಷನ್ ಇವತ್ತು ತಗೊಂಡ್ರೆ ನೆಕ್ಸ್ಟ್ 90 ಡೇಸಲ್ಲಿ ಫುಲ್ ಕಮ್ ಬ್ಯಾಕ್ ಪಾಸಿಬಲ್ ಆಗುತ್ತೆ. ಕಮ್ ಬ್ಯಾಕ್ ರೆಡಿ ಇದೆಯಾ? ಹಾಗಾದರೆ ನೋ ಎಕ್ಸ್ಕ್ಯೂಸ್ ಅಂತ ಕಮೆಂಟ್ ಮಾಡಿ.